ವಾಕ್ಯದಲ್ಲಿ ಜೀವವಿದೆ, ದೇವ್ರ ವಾಕ್ಯದಲ್ಲಿ ತೃಪ್ತಿ ಇದೆ, ದೇವ್ರ ವಾಕ್ಯದಲ್ಲಿ ಬಿಡುಗಡೆ ಇದೆ, ದೇವ್ರ ವಾಕ್ಯದಲ್ಲಿ ಸಮಾಧಾನ ಇದೆ ಅಂತ ನೋಡ್ತಾ ಇದ್ದೇವೆ. ಇವರಿಬ್ಬರಲ್ಲಿ ಒಬ್ಬರು ಬುದ್ಧಿಮಂತನು, ಒಬ್ಬನು ಬುದ್ಧಿ ಇಲ್ಲದವನು. ಇವರಿಬ್ಬರಲ್ಲಿ ಒಬ್ಬನು ಬಂಡೆಯ ಮೇಲೆ ಮನೆ ಕಟ್ಟುವವನು, ಒಬ್ಬನು ಉಸ್ಕಿನ ಮೇಲೆ ಮನೆ ಕಟ್ಟುವವನು. ಹಲ್ಲೆಲೂಯ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 24ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 24ನೇ ವಚನ. ಆದ್ದರಿಂದ ಹಾಗೆ ಈ ನನ್ನ ಮಾತುಗಳನ್ನು ಕೇಳಿದವನು ಕಿವಾರ ಕೇಳಿ ಹೃದಯಪೂರ್ವಕವನ್ನು ಸ್ವೀಕಾರವನ್ನು ಮಾಡಿಕೊಂಡು ಯಾರು ನನ್ನ ಮಾತುಗಳನ್ನು ಕೇಳಿ ಕಿವಿಯಿಂದ ಕೇಳಿ ಮತ್ತು ಹೃದಯದಲ್ಲಿ ಸ್ವೀಕಾರ ಮಾಡಿಕೊಂಡು ಯಾರು ಇರ್ತಾರಂದ್ರೆ ಅವ್ರು ಮಾತ್ರ ಬಂಡೆ ಮೇಲೆ ಮನೆ ಕಟ್ಟುವವನು. ಯಾರಂತ? ಆತನ ಮಾತವನ್ನು ಕೇಳೋರು ಮಾತ್ರವೇ ಬಂಡೆಯ ಮೇಲೆಯನ್ನು ಮನೆ ಕಟ್ಟುವನಂತ ನೋಡ್ತಾ ಇದ್ದೇವೆ. ಹಲ್ಲೆಲೂಯ. ಮತ್ತು ತನ್ನ ಮಾತುಗಳನ್ನು ಕೇಳದೆ ಇರುವವನು ಅವನು ಉಸುಕಿನ ಮೇಲೆ ಮನೆ ಕಟ್ಟುವವನಂತ ಸತ್ಯದಲ್ಲಿ ಬರೆಯಲ್ಪಟ್ಟಿದಂತ ನೋಡ್ತಾ ಇದ್ದೇವೆ. ಆಮೆನ್. ಪ್ರಿಯ ಸೋದರಿ, ದೇವರು ಹೇಳೋದು ದೇವರು ಏನು ಹೇಳ್ತಾ ಇದ್ದ ಅಂತ ನೋಡುವಾಗ ಆತನು ಒಳ್ಳೆಯ ಮಾತುಗಳೇ ನಮಗೆ ತಿಳಿಸೋನಾಗಿದ್ದಾನೆ. ನಮಗೆ ಆತನು ಹೇಳೋದು ಮಾತು ನೋಡುವಾಗ ಆದ್ರೆ ಅಷ್ಟು ಮಾತ್ರವೇ ಅಲ್ಲ, ನಮ್ಮ ಬುದ್ಧಿ ಮಾತೆ ಹೇಳೋ ದೇವರಾಗಿದ್ದಾನೆ. ಆತನ ಮಾತನ್ನು ಯಾರು ಸ್ವೀಕಾರ ಮಾಡಿಕೊಳ್ಳುತ್ತಾರಂದ್ರೆ, ಯಾರು ಹೃದಯದಲ್ಲಿ ಅಂಗೀಕರಿಸಿಕೊಳ್ಳುತ್ತಾರಂದ್ರೆ ಅವರ ಬಂಡೆಯ ಮೇಲೆಯನ್ನು ಮನೆ ಕಟ್ಟುತ್ತಾರೆ. ಏನು ಮಾಡ್ತಾರೆ? ಬಂಡೆಯ ಮೇಲೆ ಮನೆ ಕಟ್ಟುತ್ತಾರೆ. ದೇವರ ಮಾತಿನಲ್ಲಿ ಭೇದವಿಲ್ಲ, ದೇವರ ಮಾತಿನಲ್ಲಿ ವೈಮನಸ್ಸಿಲ್ಲ, ದೇವರ ಮಾತಿನಲ್ಲಿ ಹೊಟ್ಟೆ ಕಿಚ್ಚಿಲ್ಲ. ದೇವರ ಮಾತಿನಲ್ಲಿ ಆದರೂ ಏನಿರ್ತದಂತ ನೋಡುವಾಗ ದೇವರ ಮಾತಿನಲ್ಲಿ ಸ್ವಸತ್ತಿರ್ತದ, ದೇವರ ಮಾತಿನಲ್ಲಿ ಆದ್ರೂ ಸಮಾಧಾನ ಇರ್ತದ, ದೇವರ ಮಾತಿನಲ್ಲಿ ನೆಮ್ಮದಿ ಉಂಟು, ದೇವರ ಮಾತಿನಲ್ಲಿ ಬಿಡುಗಡೆ ಉಂಟಂತ ನೋಡ್ತಾ ಇದ್ದೇವೆ. ಹಲ್ಲೆಲೂಯ. ದೇವರ ಮಾತಿನಲ್ಲಿ ಏನುಂಟು? ಬಿಡುಗಡೆ ಉಂಟು. ಅದೇ ರೀತಿಯಾಗಿ ಇಲ್ಲಿ ನೋಡುವಾಗ ನಾನು 2 ವಿಷಯ ನಿಮಗೆ ಹೇಳಿದೆ. ಬುದ್ಧಿಮಂತನು ತನ್ನ ಮಾತವನ್ನು ಕೇಳುವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟುವನು, ಬುದ್ಧಿ ಇಲ್ಲದವನನ್ನು ತನ್ನ ಉಸ್ಕಿನ ಮೇಲೆಯನ್ನು ಮನೆ ಕಟ್ಟುಕೊಳ್ಳುತ್ತಾನಂತ. ಈ 2 ವಿಷಯ ಹಿಡ್ಕೊಂಡು ನಾನು ಹೇಳುವಾಗ ನಿಮ್ಗೇನು ಅರ್ಥ ಆಯ್ತು ಹೇಳ್ತೀರಾ? ಯಾರಾದ್ರೂ ಹೇಳ್ತೀರಾ? ಅರ್ಥವಾಗಿದೆ ಹೇಳ್ತೀರಾ? ಹಲ್ಲೆಲೂಯ. ಇಲ್ಲಿ ನೋಡುವಾಗ ಬಂಡೆ ಅಂತ ನೋಡುವಾಗ ಕರ್ತನಾದ ಯೇಸು ಸ್ವಾಮಿ ಆಗಿದ್ದಾನೆ. ಹಲ್ಲೆಲೂಯ. ಚಪ್ಪಾಳೆ, ಕರ್ತನಿಗೆ ಚಪ್ಪಾಳೆ. ಬಂಡೆ ಯೇಸು ಸ್ವಾಮಿ ಆಗಿದ್ದಂತ ನೋಡ್ತಾ ಇದ್ದೇವೆ. ನೋಡ್ರಿ, ಈ ಒಂದು ಉದಾಹರಣೆ ನಾನು ಹೇಳ್ತೇನೆ, ಚಿಕ್ಕದೊಂದು ಉದಾಹರಣೆ ಹೇಳ್ತೇನೆ. ಬಂಡೆಯನ್ನು ಹೊರಗಡೆ ಅನೇಕ ಬಂಡೆಗಳು ಇರ್ತವೆ, ಕಲ್ಲುಗಳು ಇರ್ತವೆ, ಬಂಡೆಗಳು ಇರ್ತವೆ. ಆ ಬಂಡೆಯ ಮೇಲೆಯನ್ನು ಮಳೆಯನ್ನು ಬರುವಾಗ, ಆ ಬಂಡೆಯ ಮೇಲೆಯನ್ನು ಗಾಳಿಯನ್ನು ಬರುವಾಗ, ಆ ಬಂಡೆಗೆ ಬಿಸಿಲನ್ನು ಹೊಡೆಯುವಾಗ ಬಂಡೆ ಏನಾಗ್ತದ್ರಿ? ಕಲ್ಲರು ಹೋಗ್ತಾ ಇಲ್ಲ, ಅದು ಕರಗೂ ಆಗ್ತಾ ಇಲ್ಲ, ಅದು ಗಲೀಜೂ ಆಗ್ತಾ ಇಲ್ಲ. ಆದ್ರೆ ಇನ್ನ ಏನಾಗ್ತಂತ ನೋಡುವಾಗ ಆದ್ರೂ ಇದ್ದ ಬಂಡೆಯನ್ನು ಇದ್ದ ಹಾಗೆ ಇರ್ತದಂತ ನೋಡ್ತಾ ಇರ್ತಾರೆ. ಏನ್ ಮಾಡ್ತದ? ಇದ್ದ ಬಂಡೆ ಇದ್ದ ಹಾಗೆ ಇರ್ತಂತ ನೋಡ್ತಾ ಇದ್ದೇವೆ. ಆದ್ರೂ ಅದೇ ರೀತಿಯಾಗಿ ಕರ್ತನಾದ ಯೇಸು ಸ್ವಾಮಿ ಆತ ನಮ್ಗೆಲ್ಲರಿಗೂ ಬಂಡೆಯಾಗಿದ್ದಾನೆ. ಏನಾಗಿದ್ದಾನೆ? ಅಮ್ಮ ಈ ಕಡೆ, ನನ್ನ ಕಡೆ ನೋಡ್ರಿ, ಈ ಕಡೆ ನೋಡ್ರಿ. ಕರ್ತನಾದ ಯೇಸು ಸ್ವಾಮಿ ಆತನು ಬಂಡೆಯಾಗಿದ್ದಾನೆ. ಏನಾಗಿದ್ದಾನೆ? ಬಂಡೆಯಾಗಿದ್ದಾನೆ. ಮತ್ತು ಬುದ್ಧಿ ಇಲ್ಲದವನು ಮನುಷ್ಯನನ್ನು ಉಸ್ಕಿನ ಮೇಲೆಯನ್ನು ಮನೆ ಕಟ್ಟುವನಂತ ನೋಡ್ತಾ ಇದ್ದೇವೆ. ಏನಾಗಿದೆ? ಉಸ್ಕಿನ ಮೇಲೆಯನ್ನು ಮನೆ ಕಟ್ಟುವನು. ಈ ಲೋಕದ ವಿಷಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಉಸ್ಕಿನ ಓರ್ತಾ ಇರ್ತೀವಿ. ಈ ಕಡೆ ಏನಂತಾರೆ? ರೈತಿ ಅಂತಾರಲ್ಲ, ರೇತಿ ಅಂತಾರ. ನಮ್ಮ ಭಾಷೆದಲ್ಲಿ ಏನಂತ ನೋಡುವಾಗ ಉಸ್ಕಂತೀವಿ ನಾವು. ಉಸ್ಕನ್ನು ಈ ಲೋಕದಲ್ಲಿ ನೋಡುವಾಗ ಉಸ್ಕ್ ಏನಾಗ್ತದೆ? ಗಾಳಿ ಬಂದ್ರೆ ಏನಾಗ್ತದ? ಒಡ್ಕೊಂಡು ಹೋಗ್ಬಿಡ್ತದೆ. ಮಳೆ ಬಂದ್ರೆ ಏನಾಗ್ತದ? ಹರ್ಕೊಂಡು ಹೋಗ್ತಾ ಇರ್ತದೆ. ಅಷ್ಟೇ ಮಾತ್ರವೇ ಅಲ್ಲ, ಸ್ವಲ್ಪ ಚಿಕ್ಕದು ಏನಾದ್ರೂ 4 ಹನಿ ಬಂದ್ಬಿಟ್ರೆ ಅದೇನಾಗ್ತದೆ? ಕರಿ ಹೋಗ್ತದಂತ ನೋಡ್ತಾ ಇದ್ದೇವೆ. ಹಲ್ಲೆಲೂಯ. ಆದ್ರೂ ಇವೆರಡು ಅರ್ಥ ಏನು ಅಂತ ನಾವು ಧ್ಯಾನಿಸುವಾಗ ಅದರ ಬಂಡೆ ಅಂದ್ರೆ ನಂಬಿಕೆ, ವಿಶ್ವಾಸ. ಬಂಡೆಯನ್ನು ವಿಶ್ವಾಸದ ಮೇಲೆಗೆಯನ್ನು ನಂಬಿಕೆ ಮೇಲೇನು ಇರುವಾಗ ಆದ್ರೆ ಇನ್ನು ದೇವ್ರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ಅವ್ರು ಎಂದಿಗೂ ಕದಲುವುದಿಲ್ಲ ಅಂತ ನೋಡ್ತಾ ಇದ್ದೇವೆ. ಹಲ್ಲೆಲೂಯ. ದೇವ್ರು ಏನ್ ಹೇಳ್ತಾ ಇದ್ದಾನಂದ್ರೆ, ನನ್ನ ಮಾತುಗಳನ್ನು ಕೇಳದೇ ಇರುವವನು, ನನ್ನ ಸ್ವರಕ್ಕೆ ಕಿವಿ ಕೊಡದೇ ಇರುವವನು, ನನ್ನ ಮಾತುಗಳನ್ನು ಅವನು ಅಂಗೀಕರಿಸದೇ ಇರುವವನು, ಅವನು ಬುದ್ಧಿಹೀನನು. ಏನ್ ಹೇಳ್ತಾ ಇದ್ದಾನೆ? ಬುದ್ಧಿಹೀನನು. ಹಲ್ಲೆಲೂಯ. ಪ್ರಿಯ ಸೋದರಿ, ದೇವರು ಇವತ್ತು ಬಯಸೋದು ಏನು ಬಯಸ್ತಾ ಇದ್ದಾನಂದ್ರೆ, ಇವತ್ತು ನೀನು ನಾನು ಬುದ್ಧಿಮಂತಳು ಆಗ್ಬೇಕಂತ ದೇವರ ಉದ್ದೇಶ ಇದೆ. ಮನುಷ್ಯರ ಉದ್ದೇಶ ಏನಿದೆ ಅಂತ ನೋಡುವಾಗ, ಮನುಷ್ಯರ ಉದ್ದೇಶ ನಾವು ಹಾಳಾಗಬೇಕು, ನಾವು ಕೆಟ್ಟು ಹೋಗ್ಬೇಕು, ನಾವು ನಾಶವಾಗಬೇಕಂತ ಮನುಷ್ಯರ ಉದ್ದೇಶ. ದೇವರ ಉದ್ದೇಶ ಏನಂದ್ರೆ ನಾವು ಬುದ್ಧಿಮಂತರಾಗಬೇಕು. ದೇವರ ಆಲೋಚನೆ ಏನಂತ ನಾವು ಒಳ್ಳೆಯವರೇ ಆಗ್ಬೇಕಂತ ದೇವರ ಆಲೋಚನೆ ಅಂತ ನೋಡ್ತಾ ಇದ್ದೇವೆ. ಇಲ್ಲಿ ನೋಡುವಾಗ ಆದ್ರೂ ಬುದ್ಧಿಹೀನನ ಗುಣ ಏನಾಯ್ತಂದ್ರೆ
ಮನೆ ಕಟ್ಟಿದನು, ಉಸುಕಿನ ಮೇಲೆ ಮನೆ ಕಟ್ಟಿದನು, ಮತ್ತು ಬುದ್ಧಿಮಂತನು ಕೂಡ ಆತನ ಬಂಡೆ ಮೇಲೆ ಮನೆ ಕಟ್ಟಿದನು. ಇವ್ರಿಗೆ ಯಥಾಸವೇನಿದೆ ಅಂತ ನೋಡುವಾಗ ಉಸುಕಿನ ಮೇಲೆ ಮನೆ ಕಟ್ಟವನಿಗೆ ಅದಕ್ಕೆ ಏನಂತ ನೋಡುವಾಗ 4 ದಿಕ್ಕೆಂದ್ರೆ ಏನಾಯ್ತು? ಗಾಳಿ ಬಂತು, 4 ದಿಕ್ಕ ಮಳೆ ಬಂತು, 4 ದಿಕ್ಕ ಮನೆ ಮೇಲೆ ಏನು ಬಿರುಗಾಳಿ ಬಂತು ಅಂತ ನೋಡ್ತಾ ಇದ್ದೇವೆ. ಮತ್ತು ಬಂಡೆಯ ಮೇಲೆ ಕೂಡ ಮನೆ ಕಟ್ಟಿದವನಿಗೆ ಸಹ 4 ದಿಕ್ಕಿಂದಲೂ ಗಾಳಿ ಬಂತು, 4 ದಿಕ್ಕಿಂದಲೂ ಬಿಸಿಲು ಬಂತು, 4 ದಿಕ್ಕಿಂದಲೂ ಬಿರುಗಾಳಿ ಬಂತು. ಆತನು ಕೂಡ ಆದರೂ ಮನೆ ಮೇಲೆ ಏನು 4 ದಿಕ್ಕಿಂದಲೂ ಶ್ರಮಗಳು ಬಂದವು ಅಂತ ನೋಡ್ತಾ ಇದ್ದೇವೆ. ಹಲ್ಲೆಲೂಯ. ಆದರೂ ಈ ಉಸುಕಿನ ಮೇಲೆ ಮನೆ ಕಟ್ಟವನಿಗೆ ಕೂಡ ಶೋಧನೆ ಬಂತು, ಕಷ್ಟಗಳು ಪ್ರಾರಂಭವಾದವು. ಈ ಬಂಡೆ ಮೇಲೆ ಮನೆ ಕಟ್ಟೋನು ಕೂಡ ಕಷ್ಟಗಳು ಪ್ರಾರಂಭವಾದವು. ಆದ್ರೂ ಆತನ ಕೂಡ ಶೋಧನೆಗಳು ಬಂತು. ಇಲ್ಲಿ ನೋಡ್ತಾ ಇದ್ದೇವೆ, ಯಾವ ಮನೆ ಬಿತ್ತೋಯ್ತಮ್ಮ? ಯಾವ ಮನೆ ಬಿದ್ದೋಯ್ತು? ಉಸುಕಿನ ಮೇಲೆ. ಉಸುಕಿನ ಮೇಲೆ ಮನೆ ಕಟ್ಟಿದ ಮನೆ ಮಾತ್ರ ಆಗಿ ಹಳ್ಳವನ್ನು ಹರ್ಕೊಂಡು ಬಂದು ತಣ್ಣಂತ ಬಿದ್ದೋಗ್ತಂತ ನೋಡ್ತಾ ಇದ್ದೇವೆ. ಹಲ್ಲೆಲೂಯ. ಬಂಡೆ ಮೇಲೆ ಮನೆ ಕಟ್ಟಿದ ಮನೆ ಮಾತ್ರ ಅದು ಶಿರವಾಗಿ ನಿಂತಂತ ನೋಡ್ತಾ ಇದ್ದೇವೆ. ಏನಾಯ್ತು? ಶಿರವಾಗಿ ಅದು ನಿಂತಂತ ನೋಡ್ತಾ ಇದೆ. ಪ್ರೇಮ ಸೋದರಿ, ಮನಿ ಅಂದ್ರೆ ಈ ಲೋಕದಲ್ಲಿ ನಾವು ಮನಿ ಕಟ್ತಾ ಇರ್ತೀವಿ. ಆ ಮನಿಗಾಗಿ ದೇವರು ಇಲ್ಲಿ ಹೋಲಿಕೆ ಮಾಡಿಲ್ಲ, ಆ ಮನಿಗಾಗಿ ಸ್ವಾಮಿ ಇಲ್ಲಿ ಹೇಳ್ತಾ ಇಲ್ಲ. ಮನಿ ಅಂದ್ರೆ ನಮ್ಮ ಒಂದು ಆತ್ಮಕ್ಕಾಗಿ ಹೋಲಿಕೆ ಮಾಡಿದಾನೆ, ನಮ್ಮ ಒಂದು ಜೀವನಕ್ಕಾಗಿ ಹೋಲಿಕೆ ಮಾಡಿದಾನೆ, ನಮಗೊಂದು ನಂಬಿಕೆಗಾಗಿ ಹೋಲಿಕೆ ಮಾಡಿದಾನೆ, ನಮ್ಮ ಒಂದು ವಿಶ್ವಾಸಕ್ಕಾಗಿ ದೇವರು ಹೋಲಿಕೆ ಮಾಡಿದಂತ ನೋಡ್ತಾ ಇದ್ದೇವೆ. ಹಲ್ಲೆಲೂಯ. ಇಲ್ಲಿ ನೋಡ್ತಾ ಇದ್ದೇವೆ ಪ್ರೇಮ ಸೋದರಿ, ಬಂಡೆಯೇ ಅಂದರೆ ನೋಡುವಾಗ ಇಲ್ಲಿ ನೋಡ್ತಾ ಇದ್ದೇವೆ, ನಂಬಿಕೆಯಿಂದಲೂ ವಿಶ್ವಾಸದಿಂದಲೂ ಆತನ ಮೇಲೆ ವಿಶ್ವಾಸವನ್ನು ಇಟ್ಟು, ಆತನ ಮೇಲೆ ವಿಶ್ವಾಸವನ್ನಿಟ್ಟು, ಆತನ ಮೇಲೆ ನಂಬಿಕೆನಿಟ್ಟು, ಆತನ ಮೇಲೆ ಆದುಕೊಂಡು ಕಷ್ಟ ಬರಲಿ ನಷ್ಟ ಬರಲಿ ಏನೇ ಆದರೂ ಕೂಡ ಕರ್ತನ ಮೇಲೆ ಆದುಕೊಂಡಿರುವವರು ಮಾತ್ರ ಸತ್ಯ ನಾನು ಹೇಳ್ತೀನಿ, ಅವ್ರ ಕೂದಲುಗಳು ತೆಳಬಿಡಲಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯ. ಆದರೂ ಅಲ್ಲಟಪ್ಪವಾಗಿ ಉಸುಕಿನ ಮೇಲೆ ಮನೆ ಕಟ್ಟೋ ಉದ್ದೇಶವಂತ ನೋಡುವಾಗ ಅದರ ಅಪನಂಬಿಕೆ, ಅವಿಶ್ವಾಸ. ದೇವ್ರು ಇದು ಮಾಡ್ತಾನೋ ಇಲ್ಲೋ, ನನಗೆ ದೇವ್ರು ಗುಣಪಡಿಸ್ತಾನೋ ಇಲ್ಲೋ, ದೇವ್ರಿಗೆ ಸ್ವಸ್ಥತೆ ಮಾಡ್ತಾನೋ ಇಲ್ಲೋ, ದೇವ್ರಿಗೆ ಕಾರ್ಯ ಮಾಡ್ತಾನೋ ಇಲ್ಲೋ, ಆದ್ರೆ ಏನಾಗ್ತದ, ಏನಾಗಂಗಿಲ್ಲ ಬಿಡು ಅಂತ ಈ ರೀತಿಯಾಗಿ ಒಳಗೊಂದು ಹೊರಗೊಂದು ಆಗುವಾಗ, ಚಿಕ್ಕದೊಂದು ಶ್ರಮಗಳು ಬರುವಾಗ, ಚಿಕ್ಕದೊಂದು ಕಷ್ಟಗಳು ಬರುವಾಗ ಅದು ಬಿದ್ದು ಹೋಗ್ಲಿಕ್ಕೆ ಸಾಧ್ಯ. ಖಂಡಿತವಾಗಿ ದೇವ್ರ ಮೇಲೆ ನಾವು ವಿಶ್ವಾಸವನ್ನು ಇಡುವಾಗ, ನಂಬಿಕೆಯನ್ನು ಇಡುವಾಗ ಖಂಡಿತವಾಗಿ ಶ್ರಮಗಳು ಬರಬಹುದು, ಕಷ್ಟಗಳು ಬರಬಹುದು, ಹಿಂಸೆಗಳು ಬರಬಹುದು. ಬಂಡೆ ಮೇಲೆ ಯಾರು ಮನೆ ಕಟ್ತಾರೆ ಅಂದ್ರೆ ಅದ್ರ ಮೇಲೆ ದಾಟ್ಕೊಂಡು ಹೋಗ್ಲಿಕ್ಕೆ ದೇವರು ಕೃಪೆ ಕೊಡ್ತಾನೆ. ಅಷ್ಟ ಮಾತ್ರವಲ್ಲ, ಅದು ತಾಳ್ಕೊಳ್ಳಿಕ್ಕೆ ದೇವರು ಶಕ್ತಿ ಕೊಡ್ತಾನೆ. ಅಷ್ಟ ಮಾತ್ರವಲ್ಲ, ಅದು ಸಹಿಸ್ಕೊಳ್ಳಿಕ್ಕೆ ದೇವರು ಮನಸ್ಸು ಕೊಡ್ತಾನೆ. ಅಷ್ಟ ಮಾತ್ರವಲ್ಲ, ಧೈರ್ಯವಾಗಿರ್ಲಿಕ್ಕೆ ಕೂಡ ದೇವರು ಆತ ನಮಗೆ ಧೈರ್ಯದಿಂದ ತುಂಬಿಸೋನಾಗಿದ್ದಾನೆ. ಯಾರಿಗೆ? ಬಂಡೆ ಮೇಲೆ ಮನೆ ಕಟ್ಟುವವರಿಗೆ. ಈ ಲೋಕದ ಬಂಡೆ ಮೇಲೆ ಮನೆ ಕಟ್ತಾ ಅಂತ ಹೇಳ್ತಾ ಇಲ್ಲ, ಆದ್ರೆ ಯೇಸು ಸ್ವಾಮಿ ಅಲ್ಲಿ ವಿಶ್ವಾಸ ನಂಬಿಕೆ ಇಡುವವರ ಜೀವಿತದಲ್ಲಿ ಮಾತ್ರ ದೇವರ ಅದ್ಭುತ ಕಾರ್ಯಗಳು ಆತನ ಮಾಡೋನಾಗಿದ್ದಾನೆ.